ಹೂಡಿ ರಾಜಪಾಳ್ಯ ತಿಗಳನಪಾಳ್ಯ ಸುತ್ತಮುತ್ತಲಿನ ಪ್ರದೇಶಗಳ ಕೊಳಚೆ ನೀರು ಮುಖ್ಯ ರಸ್ತೆಗೆ ಹರಿದು ಬರುತ್ತಿದ್ದು ಮಳೆ ಬಂದಾಗ ಪದೇ ಪದೇ ಈ ಸಮಸ್ಯೆ ಮರುಕಳಿಸುತ್ತಿದೆ. ಪಾಲಿಕೆ ಸಿಬ್ಬಂದಿಗಳ ನಿರ್ಲಕ್ಷ್ಯ, ಪಾಲಿಕೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಲಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಓಮ್ಯಾನ್ ಮುಖಾಂತರ ಸಾಗು ಕೊಳಚೆ ನೀರು ತಿಗಳರಪಾಳ್ಯದಲ್ಲಿ ರೈಲ್ವೆ ಹಳಿಗಳ ಬಳಿ ರಾಜಕಾಲುವೆಗೆ ಸೇರ್ತವೆ. ಆದರೆ ಅಲ್ಲಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಲಾಗಿದೆ. ಸಾರ್ವಜನಿಕರು ಎಸೆಯುವ ಪ್ಲಾಸ್ಟಿಕ್ ಬಾಟಲಿಗಳು, ಕಸ ಮತ್ತು ಘನತ್ಯಾಜ್ಯಗಳು ಕಾಲುವೆಯನ್ನ ಮುಚ್ಚು ಹಾಕಿವೆ. ವರ್ಷಗಟ್ಟಲೆ ಕಾಲುವೆಯ ತಳಭಾಗದಲ್ಲಿ ಮಣ್ಣು ಮತ್ತು ಹೂಳು ತುಂಬಿಕೊಂಡಿರುವುದರಿಂದ ನೀರಿನ ಆಳ ಕಡಿಮೆಯಾಗುತ್ತದೆ. ರಾಜ ಕಾಲುವೆಯ ಅಗಲವನ್ನ ಕಿರಿದುಗೊಳಿಸಿ ಕಾಂಕ್ರೀಟ್ ಗೋಡೆಗಳನ್ನ ಕಟ್ಟಿರುವುದರಿಂದ ನೀರು ಸರಾಗವಾಗಿ ಹರಿಯುತ್ತಿಲ್ಲ. ಮಳೆ ಬಂದ್ರೆ ಇಲ್ಲಿನ ನಿವಾಸಿಗಳ ಗೋಳು ಕೇಳುವವರೇ ಇಲ್ಲ. ದೂರು ನೀಡಿದಾಗ ಬರುವ ಅಧಿಕಾರಿಗಳು ಬಂದು ಆಗಿ ಸುಮ್ಮನೆ ನೋಡಿಕೊಂಡು ಹೋಗ್ತಾರೆ ವಿನಃ ಸಮಸ್ಯೆ ಪರಿಹಾರ ಪಡಲು ಪ್ರಯತ್ನ ಮಾಡಲೇ ಇಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡು ಸಮಸ್ಯೆ ಪರಿಹರಿಸಲು ಕಾರ್ಯ ಪ್ರವೃತ್ತರಾಗುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಸುದ್ದಿರಾಜು, ಇಲ್ಲಿ ಸ್ಥಳೀಕ ಸರ್. ಇಲ್ಲಿ ಏನು ಸಮಸ್ಯೆ ಅಂದರೆ, ಪ್ರತಿ ಸಾರಿ ಮಳೆ ಬಂದಾಗ ಈ ಕಾಲುವೆ ಇದೆಯಲ್ವಾ, ಈ ಕಾಲುವೆ ಎಂಟೈರ್ ಊಡಿ ಇಂದ ಏನಿದೆಯೋ ಆ ಕಡೆಯಿಂದ ನೀರು ಹರಿದು ಬರೋದೆಲ್ಲ ಈ ಕಡೆನೇ ಹೋಗಬೇಕು. ಮಳೆ ಜೋರಾದಾಗ ಮತ್ತು ಸ್ವಲ್ಪ ಜೋರು ಮಳೆ ಬಂದ್ರೂ ಈ ಸ್ಥಿತಿ. ಇಲ್ಲೇನಾಗುತ್ತೆ, ನೀರು ಬಂದು ಸ್ಟಾಪ್ ಆಗಿಬಿಟ್ಟು ನೀರು ಮೇಲೆ ಹರಿಯೋದು ಸ್ಟಾರ್ಟ್ ಆಗುತ್ತೆ. ಮೇಲೆ ಸ್ಟಾರ್ಟ್ ಆಗೋದಾಗ ಬ್ಯಾಕ್ ನೀರು ಹೋಗುತ್ತೆ. ಬ್ಯಾಕ್ ನೀರು ಹೋದಾಗ ಮನೆ ಒಳಗಡೆ ಎಲ್ಲ ನೀರು ನುಗ್ಗುತ್ತೆ. ಈ ಸಮಸ್ಯೆ ಸುಮಾರು ಸರಿ ಗಮನಕ್ಕೂ ತಂದಿದ್ದೀರಿ ನಮ್ಮ ಅಧಿಕಾರಿಗಳಿಗೆಲ್ಲ. ಆದರೂ ಈ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಅಧಿಕಾರಿಗಳು ಬರ್ತಾರೆ ಸರ್, ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಆಗುತ್ತೆ, ಕೆಲಸ ಆಗ್ಬಿಡುತ್ತೆ, ಮಾಡ್ತೀರಿ ಅಂತ ಹೇಳ್ತಾರೆ, ಹೋಗ್ತಾರೆ ಅಷ್ಟೇ. ಯಾವಾಗ ಸಮಸ್ಯೆ ಬರ್ತಾರೆ. ಹೌದು ಹೌದು, ಅಲ್ಲಿ ಮ್ಯಾನ್ಯುವಲಲ್ಲೂ ಅಷ್ಟೇ ನೋಡಿ. ಮಳೆ ಜೋರಾಗಿ ಬಂದಾಗ ಏನಾಗುತ್ತೆ, ಮ್ಯಾನ್ಯುವಲಲ್ಲೆಲ್ಲ ಆಚೆ ಕಿತ್ಕೊಬರುತ್ತೆ. ಪೈಪ್ಸು ದೊಡ್ಡದಾಕಬೇಕಾಗಿತ್ತು, ಅಲ್ಲಿಂದ ದೊಡ್ಡದಾಕೊಂಡು ಬಂದಿದ್ದಾರೆ. ಇಲ್ಲಿಂದ ನೋಡಿ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿಂದ ಪೈಪ್ ದೊಡ್ಡದಾಕಿಲ್ಲ. ಅಲ್ಲಿಂದ 6 ಇಂಚಿನ ಪೈಪ್ ಇದೆ, ಇಲ್ಲೆಲ್ಲ 8 ಇಂಚಿಂದ 10 ಇಂಚ್ ಹಾಕಿದ್ದಾರೆ. ಮುಂದೆ ಚಿಕ್ಕದಾಗ್ಬಿಟ್ಟಿದೆ, ಇಲ್ಲಿಂದ ದೊಡ್ಡದಾಗಿದೆ, ಅಲ್ಲಿಂದ ಚಿಕ್ಕದಾಗಿದೆ. ಅದರಿಂದ ಸರಾಗವಾಗಿ ನೀರು ಹೋಗ್ತಾ ಇಲ್ಲ. ಅದರಿಂದ ಸಮಸ್ಯೆ ಆಗಿ ಅದು ಮ್ಯಾನ್ಯುವಲಿಂದ ನೀರುಗಳು ಆಚೆ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿ ಎನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.